ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಮಾಮ್ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಆರಂಭಿಸೋಣ. ಇವಾಗ ಟೈಮ್ ಬೆಳಿಗ್ಗೆ 7:30 ಆಗ್ಯದ. ಇವತ್ತು ನಾನು ಮುಂಜಾನೆ ವ್ಲಾಗ್ನ ಚಾಲೂ ಮಾಡಿ ನೋಡ್ರಿ. ರೋಹಿತ ಸ್ಕೂಲಿಗೆ ಹೊಂಟಾನ. ಒಂದು ಸ್ಕೂಲ್ 8:30ಗೆ ಒಂದು ವ್ಯಾನ್ ಬರ್ತದಲ್ಲ ಫ್ರೆಂಡ್ಸ, ಹಂಗಾಗಿ ಒಂದು ಜಳಕಾಯ್ತು. ಇವಾಗ ನಾಷ್ಟ ತಿನ್ಲಾಕತ್ತಾನ. ಉಪ್ಪಿಟ್ಟು ಮಾಡೀನಿ ಇವತ್ತು. ಜಲ್ದಿ ತಿನ್ನಲಾಗ್ಯಾನ, ಟೈಮ್ ಆಗ್ಲಾಕತ್ತದ, ಜಲ್ದಿ ತಿನ್ನಪ್ಪ ಅಂತ ಹೇಳಾಕತ್ತೀನಿ. ಅವ ತಿನ್ನಲ್ಲಾಗ್ಯಾನ, ಹಂಗಾಗಿ ನಾನೇ ಒಂದು ಸ್ವಲ್ಪ ತಿನ್ನಿಸ್ಬೇಕಂತ ಹೇಳಿ ಮುಂದೆ ಕೂತೀನಿ. ನಂದು ಇನ್ನೂ ಜಳಕ ಕೂಡ ಆಗಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ರೋಹಿತ್ಗೆ ನಾನು ಎಲ್ಲ ಜಳಕ ಮತ್ತು ದೇವ್ರ ಪೂಜೆ ಅದನ್ನೆಲ್ಲ ಮಾಡ್ಕೋತ ಕುಂತ್ನಿ ಅಂತಂದ್ರೆ ಅವ್ನಿಗೆ ಶಾಲೆಗೆ ಹೋಗಕ್ಕೆ ಲೇಟ್ ಆಗುತ್ತೆ ಅಂಥೇಳಿ ಅವ್ನು ಕಳಿಸಿಬಿಟ್ಟು ಇವತ್ತು ನಾನು ಆಮೇಲೆ ಜಳಕ ಮತ್ತು ಪೂಜೆ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಮೊದಲು ಅವನಿಗೆ ಎಲ್ಲ ರೆಡಿ, ಸ್ಕೂಲಿಗೆ ಹೋಗಕ್ಕೆ ಅವನಿಗೆಲ್ಲ ರೆಡಿ ಮಾಡ್ಲಾಕತ್ತೀನಿ ನೋಡ್ರಿ. ನಾಷ್ಟ ಕೂಡ ಮಾಡಿದ್ದಾಯಿತು. ಇವಾಗ ಚಪಾತಿ ಕೂಡ ಮಾಡಿಟ್ಟಿನಿ ಅವ್ನಿಗೆ ಟಿಫಿನ್ ಕಟ್ಟಕ್ಕಂಥೇಳಿ. ಅದನ್ನೆಲ್ಲ ಮಾಡಿಟ್ಬಿಟ್ಟು ಇವಾಗ ಇನ್ನೂ ನಾಷ್ಟ ತಿನ್ನೋದು ಆಗಿದ್ದಿಲ್ಲ ರೋಹಿತಂದು. ಇನ್ನೂ ತಿಂದಿಲ್ಲಲ್ಲ, ಜಲ್ದಿ ತಿನ್ನಂತ ಹೇಳಂದೆ. ಆದರೂ ಕೂಡ ಅವ್ನು ಲೇಟ್ ಮಾಡಕತ್ತ. ಮತ್ತು ಅವ್ನು ಲೇಟ್ ಮಾಡ್ಕೋತ ಕೂತ್ನಂದ್ರೆ ವ್ಯಾನ್ ಹೋಗುತ್ತೆ ಅಂಥೇಳಿ ನಾನೇ ಒಂದು ಸ್ವಲ್ಪ ತಿನ್ನಿಸ್ಲಾಕತ್ತೀನಿ ನೋಡ್ರಿ ಅವಾಗ. ಫ್ರೆಂಡ್ಸ್, ಅದೇ ರೀತಿ ನೋಡ್ತಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಅಂತರ ಥಂಡಿ ಅಂತರ ಭಾಳ ಬಿಟ್ಟದ. ಅದ್ರಾಗ ನಮ್ಮ ಊರ ಕಡೆ ಅಂತರ, ಈ ಕಡೆ ಹಳ್ಳಿ ಕಡೆ ಸ್ವಲ್ಪ ನೀರಾವರಿ ಜಾಸ್ತಿ ಅದಲ್ಲ ಫ್ರೆಂಡ್ಸ್. ಹಾಗಾಗಿ ನೀರಾವರಿ ಜಾಸ್ತಿ ಇದ್ದಲ್ಲಿ ಭಾಳ ಅಂದ್ರೆ ಭಾಳ ಥಂಡಿ ನೋಡ್ರಿ. ಥಂಡಿ ವಾತಾವರಣ ಇರ್ತದೆ ನೋಡ್ರಿ. ಹಾಗಾಗಿ ಇನ್ನೂ ಕೂಡ ನಾನು ಸ್ವೆಟ್ರ್ ಹಾಕ್ಕೊಂಡೇ ಇದ್ದೀನಿ ನೋಡ್ರಿ. ಟೈಮ್ 8 ಆದರೂ ಕೂಡ. ಇಲ್ಲಿ ನೋಡ್ತಿರ್ಬೋದು, ಇವು ಅಮಾವಾಸ್ಯೆ ದಿನ ಹೊಡೆದದ್ದು ಕಾಯಿ ನೋಡ್ರಿ. ಇವಕ್ಕನ್ನ ಒಣಗಿಸ್ತಕ್ಕಂಥೇಳಿ ಬಿಸಿಲಿಗೆ ಇಡಬೇಕು. ಅದೇ ರೀತಿ ಹಾಲು ಕೂಡ ಬಂದವು, ಹಾಲು ಕೂಡ ಕಾಯಿಸಿಟ್ಟಿನಿ. ಇದು ನಿನ್ನೆ ದಿನ ಮಾಡಿದ ಕಟ್ಟಿನ ಸಾರ, ಅದು ಸ್ವಲ್ಪ ಬೆಚ್ಚಗೆ ಮಾಡ್ಬೇಕಂತೇಳಿ ಬೆಚ್ಚಗೆ ಮಾಡಿಟ್ಟಿನಿ. ಹಂಗೆ ರೋಹಿತ್ ಕೂಡ ಚಪಾತಿ ಮಾಡಿಟ್ಟಿನಿ. ಅದೇ ರೀತಿ ಪಲ್ಯ ಏನಂತಂದ್ರೆ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡಿ ನೋಡ್ರಿ. ರೋಹಿತ್ಗೆ ಅವನಿಗೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿನ ಟಿಫಿನಿಗೆ ಪ್ಯಾಕ್ ಮಾಡಿ ಕೊಟ್ಟೆ. ಹಂಗೆ ಅವಂಗೆ ಬಿಸಿನೀರು ಕೊಡಾಕತ್ತೀನಿ ನೋಡ್ರಿ ಫ್ರೆಂಡ್ಸ. ಯಾಕಂದ್ರೆ ಸ್ವಲ್ಪ ಕೆಮ್ಮ ನೆಗಡಿ ಬಂದದ ಅವಂಗೆ. ಹಾಗಾಗಿ ಥಂಡಿನೂ ಅದ. ಸ್ವಲ್ಪ ಥಂಡಿ ದಿನ ಥಂಡಿ ಮುಗಿಯಲ್ತನ ಅವನಿಗೆ ಬಿಸಿನೀರು ಕೊಡ್ಬೇಕಂಥೇಳಿ ಡಿಸೈಡ್ ಮಾಡ್ಕೊಂಡು ನೋಡ್ರಿ. ಹಾಗಾಗಿ ಅವನಿಗೆ ಬಿಸಿನೀರು ಕೂಡ ಕಾಯಿಸಿಟ್ಟಿನಿ ಇಲ್ಲಿ ಬೋಗಣ್ಯಾಗ. ಫ್ರೆಂಡ್ಸ್, ಅದೇ ರೀತಿ ಇವಾಗ ಇಲ್ಲಿ ಹೊರಗಡೆ ನಿನ್ನೆ ದಿನ ನಳ ಬಂದಿದ್ದು ಸ್ವಲ್ಪ ನೀರದೆಲ್ಲ ತುಂಬಿದ್ದೆ. ಇವಕ್ಕೂರ್ನ ಇವಾಗ ಬಚ್ಚಲ್ದಾಗ ನೀರು ಖಾಲಿ ಆಗ್ಯಾವ ಅಂಥೇಳಿ ಅಲ್ಲಿ ಒಳಗೆ ಬಚ್ಚಲ್ದಾಗ ನೀರು ಹಾಕಿಡಾಕತ್ತೀನಿ. ಫ್ರೆಂಡ್ಸ್, ನಾವು ಯಾವುದೇ ರೀತಿ ಸ್ಟ್ರೆಸ್ ತೊಗೊಳ್ದೆ ನಮ್ಮ ಜೀವನವನ್ನು ಅಂದರೆ ನಮ್ಮ ದಿನನಿತ್ಯದ ಜೀವನವನ್ನು ಸುಂದರವಾಗಿ ನಾವು ಲೀಡ್ ಮಾಡಬೇಕಂತಂದ್ರೆ ನಾವು ಯಾವುದೇ ರೀತಿ ಸ್ಟ್ರೆಸ್ ತೊಗೊಳ್ದೆ ನಮ್ಮ ದಿನನಿತ್ಯದ ಜೀವನವನ್ನು ನಾವು ಸಾಗಿಸ್ಬೇಕಂತಂದ್ರೆ ಇಲ್ಲಿ ನಾನು ಕೆಲವೊಂದಿಷ್ಟು ಸಲಹೆಗಳನ್ನು ನಾನು ನಿಮ್ಗೆ ಹೇಳ್ತೀನಿ ನೋಡ್ರಿ. ಅವಕ್ಕೂರ್ನ ನೀವು ಫಾಲೋ ಮಾಡೋದ್ರಿಂದ ನೀವು ನಿಮ್ಮ ದಿನನಿತ್ಯದ ಜೀವನವನ್ನು ಯಾವುದೇ ಸ್ಟ್ರೆಸ್ ತೊಗೊಳ್ದೆ ನೀವು ನಿಮ್ಮ ಲೈಫನ್ನು ನೀವು ಲೀಡ್ ಮಾಡ್ಬೋದು ನೋಡ್ರಿ. ಅದ್ರಾಗ ಮೊದಲೇದು ಯಾವುದಂತಂದ್ರೆ ನಾವು ಪ್ರತಿನಿತ್ಯ ನಾವು ಬೆಳಿಗ್ಗೆ ಎದ್ದು ಕೂಡಲೇ ನಾವು ಧ್ಯಾನ ಮತ್ತು ಯೋಗನ ನಾವು ಒಂದು 10 ನಿಮಿಷ ಮಾಡ್ಬೇಕು ನೋಡ್ರಿ. ಅದರಲ್ಲಿ ನಾವು ಹೆಣ್ಮಕ್ಳು ನಾವು ಕೆಲಸಕ್ಕೆ ನಾವು ಹೆಚ್ಚು ಒತ್ತು ಕೊಡ್ತೀವಿ. ನಾವು ಏನಾರು ಇದನ್ನು ಧ್ಯಾನ ಮತ್ತು ಯೋಗ ಮಾಡ್ಕೋತ ಕೂತೀವಿ ಅಂದ್ರೆ ಮತ್ತು ಮುಂದೇನು ಕೆಲಸ ಆಗಲ್ಲ ಅಂಥೇಳಿ ಅದನ್ನೆಲ್ಲ ಬಿಟ್ಟು ನಾವು ಕೆಲಸಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತೀವಿ. ಅದನ್ನೆಲ್ಲ ನಾವು ಕೆಲಸನೂ ಮಾಡಬೇಕು ಫ್ರೆಂಡ್ಸ. ಆದರೆ ನಾವು ದಿನನಿತ್ಯ ಒಂದು 10 ನಿಮಿಷ ಆದರೂ ನಾವು ಧ್ಯಾನ ಮತ್ತು ಯೋಗನ ಮಾಡೋದ್ರಿಂದ ನಮ್ಗೆ ಮೈಂಡ್ ಎಂಬುದು ನಮ್ಗೆ ಒಂದು ರೀತಿ ಆಗುತ್ತೆ. ಆವಾಗ ನಮ್ಮ ಆ ದಿನ ಪೂರ್ತಿ ಏನೋ ಒಂಥರ ರಿಲ್ಯಾಕ್ಸ್ ಆಗಿ ಸಾಕ್ತದೆ ಅಂಥೇಳಿ ನಂದು ಒಂದು ಅನಿಸಿಕೆ ನೋಡ್ರಿ. ಹಾಗಾಗಿ ನಾವು ದಿನಕ್ಕೆ ಏನೂ ಇಲ್ಲ ಅಂದ್ರೆ ಒಂದು 10 ನಿಮಿಷ ಆದರೂ ನಾವು ಯೋಗ ಮತ್ತು ಈ ರೀತಿ ಪ್ರಾಣಾಯಾಮನ ನಾವು ಹೆಣ್ಮಕ್ಳಾದವರು ಮಾಡಲೇಬೇಕು ನೋಡ್ರಿ. ಅದೇ ರೀತಿ ಮುಂದಿನ ಸಲಹೆ ಏನಂತಂದ್ರೆ ಪ್ರಮುಖವಾದ ಆ ದಿನದ ಪ್ರಮುಖ ಕೆಲಸ ಏನಿರ್ತದಲ್ಲ ಅದನ್ನು ನಾವು ಮೊದಲಿಗೆ ಮಾಡ್ಬೇಕು ನೋಡ್ರಿ. ಅಂದ್ರೆ ಹೆಣ್ಮಕ್ಳಂದ್ರೆ ಅದರಲ್ಲೂ ಗೃಹಿಣಿ ಆದವ್ರಿಗೆ ದಿನ ಪೂರ್ತಿ ಏನೇನೋ ಕೆಲಸ ಇರ್ತಾವೆ. ಅಡುಗೆ ಕೆಲಸ, ಆ ಕೆಲಸ, ಈ ಕೆಲಸ ಅಂಥೇಳಿ ಇದ್ದೇ ಇರ್ತಾವೆ. ಅದರಲ್ಲಿ ಪ್ರಮುಖವಾದ ಕೆಲಸ ಏನಿರ್ತದೆ, ಮೇನ್ ಕೆಲಸ ಅಂತ ಹೇಳ್ತೀವಲ್ಲ ಫ್ರೆಂಡ್ಸ್, ಆ ಕೆಲಸ ಏನಿರ್ತದೆ ಅದನ್ನು ನಾವು ಮೊದಲಿಗೆ ಮಾಡಿಬಿಟ್ಟು ಮತ್ತು ಇನ್ನುಳಿದ ಕೆಲಸಗಳನ್ನು ಆನಂತರ ನಾವು ಮಾಡ್ಕೋಬೇಕು ನೋಡ್ರಿ. ಈ ರೀತಿ ಮಾಡೋದ್ರಿಂದ ಏನೋ ಒಂಥರ ಮೈಂಡಿಗೆ ರಿಲ್ಯಾಕ್ಸ್ ಆದಂಗಾಗಿ ಇನ್ನುಳಿದ ಕೆಲಸಗಳನ್ನು ನಾವು ಸಲೀಸಾಗಿ ಮಾಡ್ಕೊಳಕ್ಕೆ ನಮ್ಗೆ ಸಹಾಯಕ ಅಂದ್ರೆ ಪ್ರಮುಖವಾದ ಕೆಲಸಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟು ನಾವು ಮಾಡೋದ್ರಿಂದ ಇನ್ನುಳಿದ ಕೆಲಸಗಳನ್ನು ಅಂದ್ರೆ ಈಸಿಯಾದ ಕೆಲಸಗಳನ್ನು ನಾವು ಆಮೇಲೆ ನಾವು ನಿಧಾನಕ್ಕೆ ಮಾಡಿಕೊಂಡ್ರೆ ನಡೀತದೆ ನೋಡ್ರಿ.
ಅದೇ ರೀತಿ ಮುಂದಿಂದು ಏನಂತಂದ್ರೆ ನಾವು ಹೆಣ್ಮಕ್ಳಾದವರು ನಮ್ಮ ಆರೋಗ್ಯದ ಕಡೆ ಗಮನನೇ ಕೊಡೋಂಗಿಲ್ಲ. ಯಾವಾಗಲೂ ಕೆಲಸ ಅಂಥೇಳಿ ಕೆಲಸದ ಕಡೆಗೆ ನಾವು ಹೆಚ್ಚು ಒತ್ತನ್ನು ಕೊಡ್ತೀವಿ. ಹಾಗಾಗಿ ನಾವು ಟೈಮ್ ಟು ಟೈಮ್ ಊಟ ಮತ್ತು ನಿದ್ದೆ ಇದನ್ನೆಲ್ಲ ಮಾಡೋದ್ರಿಂದ ನಾವು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು ನೋಡ್ರಿ. ಈ ರೀತಿ ನಮ್ಮ ಆರೋಗ್ಯ ಸರಿ ಇತ್ತಂದ್ರೆ ಆವಾಗ ನಮ್ಗೆ ನಮ್ಮ ಮಾನಸಿಕ ಆರೋಗ್ಯ ಕೂಡ ಅಲ್ಲಿ ಸರಿಯಾಗಿರ್ತದೆ. ಈ ರೀತಿ ನಮ್ಮ ಮಾನಸಿಕ ಆರೋಗ್ಯ ಕೂಡ ಸರಿ ಇತ್ತಂದ್ರೆ ಅಲ್ಲಿ ನಾವು ನಮ್ಮ ಜೀವನವನ್ನು ನೆಮ್ಮದಿಯಿಂದ ನಾವು ಸಾಗಿಸೋಕೆ ಸಹಾಯ ಆಗುತ್ತೆ ನೋಡ್ರಿ. ಅದೇ ರೀತಿ ಮುಂದಿನ ವಿಚಾರ ಏನಂತಂದ್ರೆ ನಾವು ಯಾವಾಗಲೂ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಿರ್ತೀವಿ. ಅಂತಹ ನಕಾರಾತ್ಮಕ ಅಂದ್ರೆ ನೆಗೆಟಿವ್ ಥಾಟ್ಸ್ ಅಂತೀವಲ್ಲ ಫ್ರೆಂಡ್ಸ್, ಅಂತಹ ನಕಾರಾತ್ಮಕ ಯೋಚನೆಗಳನ್ನು ಬಿಟ್ಟು ನಾವು ಯಾವಾಗಲೂ ಸಕಾರಾತ್ಮಕವಾಗಿ ಯೋಚನೆ ಮಾಡೋದನ್ನು ನಮ್ಮ ಮೈಂಡಲ್ಲಿ ನಾವು ಬೆಳೆಸ್ಕೋಬೇಕು. ಅಂದ್ರೆ ನನ್ನ ಕೈಯಿಂದ ಏನೂ ಮಾಡೋಕ್ಕಾಗಲ್ಲ, ಏನೂ ಆಗೋದಿಲ್ಲ, ನಾನು ಭಾಳ ಅಸಮರ್ಥಳು ಅಂಥೇಳಿ ನಾವು ನಮ್ಮ ಮನಸ್ಸಲ್ಲಿ ನಾವು ಅಂದ್ಕೊಳ್ಳೋದೆ ನನ್ನ ಕೈಯಲ್ಲಿ ಎಲ್ಲ ಮಾಡೋಕ್ಕೆ ಸಾಧ್ಯ, ನಾನು ಎಲ್ಲವನ್ನು ಸಾಧನೆ ಮಾಡಬಲ್ಲೆ ಅಂಥೇಳಿ ಏನೋ ಒಂದು ಸಕಾರಾತ್ಮಕ ಯೋಚನೆಯನ್ನು ನಾವು ಬೆಳೆಸ್ಕೊಳ್ಳೋದ್ರಿಂದ ಅಲ್ಲಿ ನಮಗೆ ಮಾನಸಿಕವಾಗಿ ನೆಮ್ಮದಿಯನ್ನು ಸಿಗ್ತದೆ. ಈ ರೀತಿ ಆಯ್ತಂದ್ರೆ ನಾವು ನೆಮ್ಮದಿಯಿಂದ ಲೈಫನ್ನು ಲೀಡ್ ಮಾಡ್ಬೋದು ನೋಡ್ರಿ. ಅದೇ ರೀತಿ ಮುಂದಿನದು ಏನಂತಂದ್ರೆ ನಾವು ನಮ್ಮದೇ ಆದಂತಹ ಕೆಲವೊಂದು ಹವ್ಯಾಸಗಳು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದಂತಹ ಹವ್ಯಾಸಗಳು ಇದ್ದೇ ಇರ್ತಾವೆ. ಅಂತಹ ಹವ್ಯಾಸಗಳಿಗೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕು ಫ್ರೀ ಟೈಮಲ್ಲಿ. ಈಗ ಉದಾಹರಣೆ ಹೇಳಬೇಕಂದ್ರೆ ಈಗ ನನಗೆ ಯಾವಾಗಲೂ ರಂಗೋಲಿ ಬಿಡಿಸೋದಂದ್ರೆ ಬಹಳ ಇಷ್ಟ. ನಾನು ಫ್ರೀ ಟೈಮಲ್ಲಿ ಇದ್ದಾಗ ನಾನು ಕೆಲವೊಂದು ಟೈಮಲ್ಲಿ ಫ್ರೀ ಟೈಮ್ ಅಂತ ಸಿಗ್ತದಲ್ಲ ಫ್ರೆಂಡ್ಸ್, ಅಂತಹ ಟೈಮಲ್ಲಿ ನಾವು ನನಗೆ ರಂಗೋಲಿ ಬಿಡಿಸೋ ಹವ್ಯಾಸ ಅದಲ್ಲ, ಆ ಟೈಮಲ್ಲಿ ನಾನು ರಂಗೋಲಿ ಬಿಡಿಸೀನಿ ಅಂತಂದರೆ ಏನೋ ಒಂಥರ ಮನಸ್ಸಿಗೆ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ಆ ರೀತಿ ಮನಸ್ಸಿಗೆ ರಿಲ್ಯಾಕ್ಸ್ ಆಯ್ತಂದ್ರೆ ನಮ್ಗೆ ಆಟೋಮೆಟಿಕ್ ಆಗಿ ಅಲ್ಲಿ ನಾವು ನೆಮ್ಮದಿಯಿಂದ ಲೈಫನ್ನು ಲೀಡ್ ಮಾಡ್ಬೋದು ನೋಡ್ರಿ. ಅಂದ್ರೆ ಪ್ರತಿಯೊಬ್ಬರಿಗೆ ಅವ್ರದ್ದೇ ಆದಂತಹ ಹವ್ಯಾಸಗಳಿರ್ತಾವೆ. ಅಂಥ ಹವ್ಯಾಸಗಳನ್ನು ಫ್ರೀ ಟೈಮಲ್ಲಿ ಅವರು ಅಂಥ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ಅಲ್ಲಿ ಮಾನಸಿಕ ನೆಮ್ಮದಿ ಸಿಗ್ತದೆ ನೋಡ್ರಿ. ಹಾಗಾಗಿ ನಾವು ನಮ್ಮ ಹವ್ಯಾಸಗಳಿಗೆ ಹೆಚ್ಚು ಒತ್ತು ಕೊಡಬೇಕು ನೋಡ್ರಿ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ನಾವು ನೆಮ್ಮದಿಯಿಂದ ಲೈಫನ್ನು ಲೀಡ್ ಮಾಡ್ಬೋದು ನೋಡ್ರಿ. ನಾನು ಹೇಳಿದಂಥ ಈ ವಿಷಯದ ಕಡೆಗೆ ನೀವು ಒತ್ತು ಕೊಡೋದ್ರಿಂದ ನೀವು ನಿಮ್ಮ ಜೀವನವನ್ನು ನೆಮ್ಮದಿಯಿಂದ ಲೀಡ್ ಮಾಡ್ಬೋದು ನೋಡ್ರಿ. ಅಂದ್ರೆ ಧ್ಯಾನ ಮಾಡಬೇಕು ಅಂದ್ರೆ ನಕಾರಾತ್ಮಕ ಯೋಚನೆ ಏನ್ಬಿಟ್ಟು ಯಾವಾಗಲೂ ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು. ಮತ್ತು ಪ್ರಮುಖವಾದಂಥ ಕೆಲಸದ ಕಡೆಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಮತ್ತು ಅದೇ ರೀತಿ ಹವ್ಯಾಸಗಳಂದ್ರೆ ಪ್ರತಿಯೊಬ್ಬರಿಗೆ ಹವ್ಯಾಸ ಇರ್ತಾವಲ್ಲ, ಅಂಥ ಹವ್ಯಾಸಗಳ ಕಡೆಗೆ ಒತ್ತನ್ನು ಕೊಡಬೇಕು. ಈ ರೀತಿ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ನೆನಪಿಟ್ಕೊಂಡ್ರಿ ಅಂತಂದ್ರೆ ಅಲ್ಲಿ ಏನು ಮಾಡಬೇಕು, ಅಲ್ಲಿ ಏನಾಗುತ್ತೆ, ಜೀವನ ಎಂಬುದು ಸುಗಮವಾಗಿ ಸಾಗ್ತದೆ ನೋಡ್ರಿ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ, ಇವಾಗ ಸಂಜೆ ಆಗ್ಯದ, ರೋಹಿತ್ ಬರೋ ಟೈಮ್ ಆಯಿತು. ಇವಾಗ ನಾನು ಆಲ್ಮೋಸ್ಟ್ ಬರೋದ್ರಾಗ ಏನೇನು ಕೆಲಸ ಮಾಡಬೇಕು ಅವಕ್ಕನ್ನೆಲ್ಲ ಕೆಲಸ ಮಾಡಿಟ್ಕೊಂಡು ನಾವು ಬಂದ ಕೂಡಲೇ ಹೋಮ್ವರ್ಕ್ ಮಾಡ್ಕೋತಾ ಕುಂದಿರ್ತಾನೆ. ಅವನ ಮುಂದೆ ನಾನು ಕೂಡ ಕುಂದಿರ್ಬೇಕು ನೋಡ್ರಿ ಹೋಮ್ವರ್ಕ್ ಮಾಡ್ಸೋಕೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ವಿಡಿಯೋಕ್ಕೆ ಲೈಕ್ ಮಾಡಿರಿ ಫ್ರೆಂಡ್ಸ್. ನೀವು ಲೈಕ್ ಮಾಡೋದ್ರಿಂದ ಏನೂ ಲಾಸ್ ಆಗೋಲ್ಲ, ನನಗೇನೋ ಒಂಥರ ಸಪೋರ್ಟ್ ಸಿಕ್ಕಂಗಾಗುತ್ತೆ. ಹಾಗಾಗಿ ಲೈಕ್ ಮಾಡಿರಿ ಅಂತ ಹೇಳೋದು. ಅದೇ ರೀತಿ ವಿಡಿಯೋ ಇಷ್ಟ ಆಯ್ತಂದ್ರೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್ ಪ್ಲೀಸ್. ಮತ್ತು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾ.